ನಮ್ಮ ಪಿತಾಮಹ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಹಾಕ್ಕೊಟ್ಟಂಥ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮತ್ತೆ ಅನುಷ್ಠಾನಕ್ಕೆ ತರಬೇಕು. ಸುಮಾರು 6,000 ಕೋಟಿ ರೂಪಾಯಿ ಪ್ರತಿ ವರ್ಷ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲಸ ಆಗ್ತಾಯಿತ್ತು. ಅದು ಇವತ್ತು ಅದಕ್ಕೆ ನಿಲ್ಲಿಸಲಿಕ್ಕೆ ಇದೊಂದು ಹೊಸ ಕಾನೂನನ್ನು ತಂದಿದ್ದಾರೆ. ಇದು ಜನ ವಿರೋಧಿ, ಗ್ರಾಮೀಣ ಅಭಿವೃದ್ಧಿ ವಿರೋಧಿ ಮತ್ತು ಏನು ನಮ್ಮ ಬಡ ಜನರಿಗೆ ಉದ್ಯೋಗ ಖಾತ್ರಿಯನ್ನು ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಕೊಟ್ಟಿತ್ತು. ಅದನ್ನು ವಾಪಸ್ ತೆಗೆದುಕೊಂಡಿರೋದು ಖಂಡನೀಯ. ಆ ಖಂಡನೆಗೋಸ್ಕರ ಇವತ್ತು ನಾವು ಇಲ್ಲಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಸಾಕಷ್ಟು ಅಕ್ರಮಗಳು ನಡೆದಿದ್ದು ಎಸ್ಪೆಷಲಿ ಕರ್ನಾಟಕದಲ್ಲಿ ಅನ್ನುವಂಥ ಆರೋಪವನ್ನು ಈಗ ನೋಡಪ್ಪ, ನಾನು ನಾಳೆ ಅವ್ರಿಗೆ ಹೇಳ್ತೀನಿ. ಈಗ ಅದು ಯಾರು ಹೇಳ್ತಾರಲ್ಲ ಅವರೆಲ್ಲ ಬರೋಕ್ಕೆ ಹೇಳಿ ಟಿ ವಿಗೆ, ನಾನೇ ಬರ್ತೀನಿ. ನಾನು ಇಲ್ಲಾಂದ್ರೆ ಪ್ರಿಯಾಂಕೋ, ಇಲ್ಲಾಂದ್ರೆ ಮಿನಿಸ್ಟರ್ಸ್ ಬರ್ತಾರೆ, ಇಲ್ಲಾಂದ್ರೆ ನಮ್ಮ ಕೃಷ್ಣ ಬೈರೇಗೌಡರು, 3 ಜನದಲ್ಲಿ ಯಾರು ನಾವು ಬರ್ತೀವಿ ಡಿಬೇಟ್ ಮಾಡಲಿಕ್ಕೆ. ಇಲ್ಲ ನಾಳೆ ಡಿಬೇಟ್ ಏನೇನು ಅಕ್ರಮ ಅಂತ ಮಾಡಲಿ. ಅಕ್ರಮ ಆಗಿದ್ರೆ ಯಾಕೆ ಕನಕಪುರ ತಾಲೂಕಿಗೆ ಅವಾರ್ಡ್ ಕೊಟ್ಟರು? ಅಕ್ರಮ ಆದವ್ರ ಬಗ್ಗೆ ಅವ್ರು ಏನು ಬೇಕಾದ್ರೂ ತನಿಖೆ ಮಾಡಲಿ. ಆದರೆ ಬಡ ಜನತೆಗೆ ಹೊಟ್ಟೆಗೆ ಲಾಸ್ ಆಗ್ತಿತ್ತಲ್ಲ, ಅದಕ್ಕೆ ಯಾರು ಕೊಡೋರು? 6,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ನಾವು ಕೆಲಸ ಮಾಡ್ತಿದ್ವಿ. ನಾವು ಹಂಗಾರೆ ಮಾಡಿದ್ದು ಸರಿ ಇಲ್ವಾ? ತನಿಖೆ ಮಾಡಿ ಅವ್ರನ್ನೆಲ್ಲ ಒಳಗಡೆ ಹಾಕಲಿ. ಕೆಲವು ಕೇಸ್ಗಳಾಗಿದೆ, ನಾವೆಲ್ಲ ಯಾರ್ಯಾರು ಅನ್ಯಾಯ ಆಗಿದೆ ಅದಕ್ಕೆಲ್ಲ ನಾವು ಕಾನೂನು ವಿರುದ್ಧ, ಕಾನೂನಿನ ಪ್ರಕಾರ ನಾವು ಕ್ರಮ ಕೈಗೊಂಡಿದ್ದೀವಿ. ನಾವು ರಾಷ್ಟ್ರೀಯ ನಾಯಕರು ಯಾರು ರಾಷ್ಟ್ರೀಯ ನಾಯಕರು ಯಾರು? ಇವರು ಸುರ್ಜೇವಾಲಾ, ಇದು ಈಗ ಚೀಫ್ ಮಿನಿಸ್ಟರ್ ರಾಷ್ಟ್ರೀಯ ನಾಯಕರಲ್ವಾ? ನಾನು ಹಳ್ಳಿ ನಾಯಕ ಅಲ್ವಾ? ನಡೀರಿ ಸರ್. ಈಗ 26 ನಿಗಮಗಳದ್ದು ಇವತ್ತು ಅವಧಿ ಮುಗಿಯುತ್ತೆ. ಅವ್ರಿಗೆ DPR ಇಂದ ನಮ್ಮ ಪಿತಾಮಹ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಹಾಕ್ಕೊಟ್ಟಂಥ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮತ್ತೆ ಅನುಷ್ಠಾನಕ್ಕೆ ತರಬೇಕು. ಸುಮಾರು 6,000 ಕೋಟಿ ರೂಪಾಯಿ ಪ್ರತಿ ವರ್ಷ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲಸ ಆಗ್ತಾಯಿತ್ತು. ಅದು ಇವತ್ತು ಅದಕ್ಕೆ ನಿಲ್ಲಿಸಲಿಕ್ಕೆ ಇದೊಂದು ಹೊಸ ಕಾನೂನನ್ನು ತಂದಿದ್ದಾರೆ. ಇದು ಜನ ವಿರೋಧಿ, ಗ್ರಾಮೀಣ ಅಭಿವೃದ್ಧಿ ವಿರೋಧಿ ಮತ್ತು ಏನು ನಮ್ಮ ಬಡ ಜನರಿಗೆ ಉದ್ಯೋಗ ಖಾತ್ರಿಯನ್ನು ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಕೊಟ್ಟಿತ್ತು. ಅದನ್ನು ವಾಪಸ್ ತೆಗೆದುಕೊಂಡಿರೋದು ಖಂಡನೀಯ. ಆ ಖಂಡನೆಗೋಸ್ಕರ ಇವತ್ತು ನಾವು ಇಲ್ಲಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಸಾಕಷ್ಟು ಅಕ್ರಮಗಳು ನಡೆದಿದ್ದು ಎಸ್ಪೆಷಲಿ ಕರ್ನಾಟಕದಲ್ಲಿ ಅನ್ನುವಂಥ ಆರೋಪವನ್ನು ಈಗ ನೋಡಪ್ಪ, ನಾನು ನಾಳೆ ಅವ್ರಿಗೆ ಹೇಳ್ತೀನಿ. ಈಗ ಅದು ಯಾರು ಹೇಳ್ತಾರಲ್ಲ ಅವರೆಲ್ಲ ಬರೋಕ್ಕೆ ಹೇಳಿ ಟಿ ವಿಗೆ, ನಾನೇ ಬರ್ತೀನಿ. ನಾನು ಇಲ್ಲಾಂದ್ರೆ ಪ್ರಿಯಾಂಕೋ, ಇಲ್ಲಾಂದ್ರೆ ಮಿನಿಸ್ಟರ್ಸ್ ಬರ್ತಾರೆ, ಇಲ್ಲಾಂದ್ರೆ ನಮ್ಮ ಕೃಷ್ಣ ಬೈರೇಗೌಡರು, 3 ಜನದಲ್ಲಿ ಯಾರು ನಾವು ಬರ್ತೀವಿ ಡಿಬೇಟ್ ಮಾಡಲಿಕ್ಕೆ. ಇಲ್ಲ ನಾಳೆ ಡಿಬೇಟ್ ಏನೇನು ಅಕ್ರಮ ಅಂತ ಮಾಡಲಿ. ಅಕ್ರಮ ಆಗಿದ್ರೆ ಯಾಕೆ ಕನಕಪುರ ತಾಲೂಕಿಗೆ ಅವಾರ್ಡ್ ಕೊಟ್ಟರು? ಅಕ್ರಮ ಆದವ್ರ ಬಗ್ಗೆ ಅವ್ರು ಏನು ಬೇಕಾದ್ರೂ ತನಿಖೆ ಮಾಡಲಿ. ಆದರೆ ಬಡ ಜನತೆಗೆ ಹೊಟ್ಟೆಗೆ ಲಾಸ್ ಆಗ್ತಿತ್ತಲ್ಲ, ಅದಕ್ಕೆ ಯಾರು ಕೊಡೋರು? 6,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ನಾವು ಕೆಲಸ ಮಾಡ್ತಿದ್ವಿ. ನಾವು ಹಂಗಾರೆ ಮಾಡಿದ್ದು ಸರಿ ಇಲ್ವಾ? ತನಿಖೆ ಮಾಡಿ ಅವ್ರನ್ನೆಲ್ಲ ಒಳಗಡೆ ಹಾಕಲಿ. ಕೆಲವು ಕೇಸ್ಗಳಾಗಿದೆ, ನಾವೆಲ್ಲ ಯಾರ್ಯಾರು ಅನ್ಯಾಯ ಆಗಿದೆ ಅದಕ್ಕೆಲ್ಲ ನಾವು ಕಾನೂನು ವಿರುದ್ಧ, ಕಾನೂನಿನ ಪ್ರಕಾರ ನಾವು ಕ್ರಮ ಕೈಗೊಂಡಿದ್ದೀವಿ. ನಾವು ರಾಷ್ಟ್ರೀಯ ನಾಯಕರು ಯಾರು ರಾಷ್ಟ್ರೀಯ ನಾಯಕರು ಯಾರು? ಇವರು ಸುರ್ಜೇವಾಲಾ, ಇದು ಈಗ ಚೀಫ್ ಮಿನಿಸ್ಟರ್ ರಾಷ್ಟ್ರೀಯ ನಾಯಕರಲ್ವಾ? ನಾನು ಹಳ್ಳಿ ನಾಯಕ ಅಲ್ವಾ? ನಡೀರಿ ಸರ್. ಈಗ 26 ನಿಗಮಗಳದ್ದು ಇವತ್ತು ಅವಧಿ ಮುಗಿಯುತ್ತೆ. ಅವ್ರಿಗೆ DPR ಇಂದ